ಶ್ರೀಗಳಿಗೆ ನಮ್ಮ ಇಲ್ಲಿನ ಎಲ್ಲ ಮಾನವೀಯರು ಹಾಗೂ ಭಕ್ತಾದಿಗಳ ಪರವಾಗಿ ಹಾಗೂ ತಾಯಂದಿರ ಪರವಾಗಿ ಸಹೋದರರ ಪರವಾಗಿ ಎಲ್ಲರ ಪರವಾಗಿ ಕೂಡ ಅವರನ್ನು ನಾನು ಶ್ರೀಗಳಿಗೆ ಹೃತ್ಪೂರ್ವಕವಾಗಿ ಈ ಒಂದು ಪೂರ್ವಭಾವಿ ಸಭೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ದೇವಸ್ಥಾನದ ಎಲ್ಲ ಪದಾಧಿಕಾರಿಗಳು ಹಾಗೂ ಅಮರೇಶ್ವರ ಭಕ್ತಗಳನ್ನು ತಾಗಿರುವುದರಿಂದ ಪ್ರತಿ ವರ್ಷ ಜಾತ್ರೆಗೆ ಎಲ್ಲರೂ ಬರ್ತಿದ್ವಿ. ನೀವು ದರ್ಶನ ಮಾಡ್ತಿದ್ವಿ, ನಾವು ನಿಮ್ಮನ್ನು ನೋಡ್ತಿದ್ವಿ, ಅಷ್ಟೇ ಮಾತಾಡ್ತಿದ್ವಿ, ಆಶೀರ್ವಾದ ತಗೊಂಡು ಬರ್ತಿದ್ವಿ. ಆದರೆ ನೀವೆಲ್ಲ ನಂತಲ್ಲಿ ಬಂದೋಗ್ತಿದ್ರೆ ನಾನು ನಿಂತಲ್ಲಿ ಬರೋಕ್ಕಾಗಿತ್ತು. ಅದಕ್ಕೆ ಒಂದು ವೇದಿಕೆ ತಯಾರಾಗಬೇಕಾಗಿತ್ತು. ಯಾಕೆ ಅಂತಂದರೆ ವೈಯಕ್ತಿಕವಾಗಿ ಗುರುಗಳನ್ನು ಮನೆ ಕರೆಸಿದಾಗ ಹೋಗುವುದು ಬೇರೆ, ಎಲ್ಲ ಭಕ್ತ ಸಮೂಹದಲ್ಲಿ ಹೋಗುವಂಥ ಸಮಯಕ್ಕೆ. ಆದರೆ ಅಮರೇಶ್ವರ ಒಂದು ವೇದಿಕೆಯನ್ನು ಸಿದ್ಧತೆ ಮಾಡಿ ಎಲ್ಲ ಭಕ್ತರಲ್ಲಿ ಹೋಗಿ ಬಾ ಅಂತೇಳಿ ಅಮರೇಶ್ವರನ್ನು ಕಳಿಸಿಕೊಟ್ಟಿದ್ದಾರೆ ಅಂತೇಳಿ ಬಹಳ ಖುಷಿಯಿಂದ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ತನ ನಮ್ಮ ಗಂಗಾಧರ ಶಾಸ್ತ್ರಿಗಳು ಕಾರ್ಯಕ್ರಮದ ವಿವರಣೆಗಳನ್ನು ಹೇಳಿದರು. ಗುರುಗಳ 21 ವರ್ಷದ ಪುಣ್ಯಸ್ಮರಣೋತ್ಸವ ಮತ್ತು ಪಟ್ಟಾಧಿಕಾರದ 21 ವರ್ಷದ ಮಹೋತ್ಸವ. ಈ ಒಂದು ಕಾರ್ಯಕ್ರಮ 3 ವರ್ಷಗಳ ಹಿಂದೆ ಆಗಬೇಕಾಗಿತ್ತು. ಆದರೆ ಅವಾಗಲೂ ಸಂಸ್ಥೆಗೆ ಬರಬೇಕಂದ್ರೆ ಅವಾಗ ಕಾಲ ಕೂಡಿಗೊಂಡೆ ಮಠದ ಜೀರ್ಣೋದ್ಧಾರ ಕಾರ್ಯಕ್ರಮ ಎಲ್ಲ ಮಾಡಿದ ಮೇಲೆ ಮುಂದೆ ಮಾಡೋಣ ಅಂತೇಳಿ ವಿಚಾರ ಮಾಡಿ ಮತ್ತು ಅಲ್ಲಿಗೆ ಅದನ್ನು ಬಿಡೋಣ. ಈ ಸಲ ಅಮರೇಶ್ವರ ಹಿಂಗೆ ನೀವು ಬಿಡ್ಕೊಂಡು ಹೋಗ್ತೀರಿ, ನೀವು ಮೊದಲು ಹೋಗಿದ್ದಾರೆ ಅಂತೇಳಿ ಎಲ್ಲ ತಯಾರು ಮಾಡಿ ಕಳಿಸ್ಕೊಟ್ಟಾರ. ಸುಮಾರು 21 ದಿನಗಳ ಕಾಲ ಕಾರ್ಯಕ್ರಮ. ಏನು ಭೂಪುರದಲ್ಲಿ ಮಾಡ್ತಕ್ಕಂಥ ವಿಶೇಷ ಏನಂತ ನೀವು ಕೇಳ್ಬೋದು. ಯಾಕೆಂದರೆ ಅಮರೇಶ್ವರದಲ್ಲಿ ನಾವು ಮಾಡ್ಬೋದಾಗಿತ್ತು, ಭೂಪುರದಲ್ಲಿ ಯಾಕೆ ಮಾಡಬೇಕಿದೆ ಅಂತೇಳಿ ಸಹಜವಾಗಿ ಕೇಳಬಹುದು. ದೇವರ ಭೂಪುರ ಅನ್ನೋದು ಕೂಡ ಒಂದು ವಿಶೇಷವಾಗಿರ್ತಕ್ಕಂಥ ಸ್ಥಾನವೇ ಕರೆ. ಅಮರೇಶ್ವರ ದೇವಸ್ಥಾನ ಅಂತಂದಾಗ ದೇವಸ್ಥಾನ ಮತ್ತು ಗುರುಮಠ, ಗುರುಗಳು, ಅರ್ಚಕರು ಅನ್ನೋದು ನಿಮಗಷ್ಟೇ ಗೊತ್ತಿರ್ತಕ್ಕಂಥದ್ದು. ನಮ್ಮ ಅಮರೇಶ್ವರ ದೇವಸ್ಥಾನಕ್ಕೆ 5 ಊರುಗಳ ಸಂಬಂಧ ಇದೆ. ಒಂದು ಹೊನ್ನಾಳಿ, ಒಂದು ಎರಡೋಣ, ಒಂದು ಗುಂತುಗಳ, ಒಂದು ಗುರುಮಠ ಮತ್ತು ದೇವರಗುಂಟ. ಸುಮಾರು ಐರಾವಣ ವೈರಾವಣ ಕಾಲದಿಂದಲೂ ಬಂದಿರತಕ್ಕಂಥ ಕ್ಷೇತ್ರ. ದೇವಸ್ಥಾನ ಅಭಿವೃದ್ಧಿಗಾಗಿ, ದೇವಸ್ಥಾನದ ನಿರ್ಮಾಣಕ್ಕಾಗಿ 2 ಸಂಸ್ಥಾನಗಳು ಶ್ರಮಪಟ್ಟರೆ ಆ ಸಂಸ್ಥಾನಕ್ಕೆ ಮತ್ತು ಸುಮಾರು ಸೇವೆಗಳಿದಾವೆ. ಆದರೆ ದೊಡ್ಡ ದೊಡ್ಡ ಸೇವೆಗಳು ನಿಮ್ಮ ಭಕ್ತಿಗೆ, ನಿಮ್ಮ ಶಕ್ತಿಯಾನುಸಾರ ಬಿಟ್ಟಿದ್ದು. ಇದನ್ನೇ ಮಾಡ್ರಿ ಅಂತ ನಾನು ಯಾವ ರೀತಿ ನನ್ನ ಮಠ ಕಟ್ಟಬೇಕಾದ್ರೂ ನಾನು ಯಾರನ್ನ ಕಂಡೀಷನ್ ಮಾಡಿಲ್ಲ, ಈಗೂ ಕೂಡ ಯಾರಿಗೂ ಕಂಡೀಷನ್ ಮಾಡಿಲ್ಲ ನಾನು. ಆದರೆ ಒಂದು ನನ್ನ ಅಪೇಕ್ಷೆ ಏನಪ್ಪ ಅಂದರೆ, ನಮ್ಮ ಇಳಕಲ್ಲಿನ ಎಲ್ಲ ಅಮರೇಶ್ವರ ಭಕ್ತ ಬಳಗದಿಂದ ಎಷ್ಟು ಮನೆಗಳಿದಾವ, ಮನೆಗೆ ಒಂದೊಂದು ಹೋಮದ ಪೂಜೆಯನ್ನು ಮಾಡುವಂಥ ಕೆಲಸ ನಮ್ಮೆಲ್ಲ ಸದ್ಭಕ್ತರು ಮಾಡುವಂಥವ್ರು ಆಗಬೇಕು ಒಂದು. ಆಮೇಲೆ ಇದ್ದಂಥವರು ಗಣಾರಾಧನೆ ಮಾಡ್ತಕ್ಕಂಥ ವ್ಯವಸ್ಥೆ, ತಮ್ಮ ಅಮರೇಶ್ವರ ಏನು ಮನಸ್ಸಿಗೆ ಏನು ಕೊಡ್ತಾರೆ ಅದನ್ನು ಗಣಾರಾಧನೆ ಮಾಡ್ತಕ್ಕಂಥ ಇಚ್ಛೆ ಉಳ್ಳಂಥವರು ಗಣಾರಾಧನೆಯನ್ನು ಮಾಡ್ಬೋದು. ತುಲಾಭಾರ ಸೇವೆ ಮಾಡ್ತಕ್ಕಂಥ ಇಚ್ಛೆ ಉಳ್ಳವರು ತುಲಾಭಾರ ಸೇವೆಯನ್ನು ಮಾಡ್ಬೋದು. ಆದರೆ ಅದನ್ನು ಮಾಡ್ರಿ ಅಂತ ನಾನು ಹೇಳಂಗಿಲ್ಲ. ಅಮರೇಶ್ವರ ನಿಮಗೆ ಮನಸ್ಸು ಕೊಟ್ಟರೆ ಅದನ್ನು ಮಾಡ್ತಕ್ಕಂಥ ವ್ಯವಸ್ಥೆ ನೀವು ಮಾಡ್ಬೋದು. ಆಗದೇ ಇದ್ದ ಪಕ್ಷದಲ್ಲಿ ಪ್ರತಿಯೊಬ್ಬರು ಕೂಡ ಮನೆಗೆ ಒಂದೊಂದು ಹೋಮದ ಪೂಜೆಯನ್ನು ಮಾಡಿಸಿ ಆ ಒಂದು ಪೂಜೆಯನ್ನು ಪಾಲ್ಗೊಂಡು ಅಮರೇಶ್ವರನ ಕೃಪೆಗೆ ಪಾತ್ರರಾಗಬೇಕು ಅಂತಕ್ಕಂಥ ವಿಷಯವನ್ನು
ತಮ್ಮೆಲ್ಲರಿಗೆ ತಿಳಿಸುತ್ತಾ ಈ ಕಾರ್ಯಕ್ರಮ ಹೋಮದ ಪೂಜೆ ಹೇಳಿದ್ರಾಗಲೇ ಬೆಳಗ್ಗೆ 8 ಗಂಟೆಯಿಂದ 12 ಗಂಟೆ ತನಕ ಇರ್ತದಂತೆ. ನೀವು ವಸ್ತಿಗೆ ಬಂದು ಸಾಯಂಕಾಲ ಕಾರ್ಯಕ್ರಮವನ್ನು ನೋಡಿಕೊಂಡು ಬೆಳಗ್ಗೆ ಹೋಮದಲ್ಲಿ ಪಾಲ್ಗೊಂಡು ಗಣಾರಾಧನೆಯನ್ನು ಮಾಡಿ ಮತ್ತೆ ಪ್ರಸಾದವನ್ನು ತಗೊಂಡು ಬರಬಹುದು. ಬಂದು ಮತ್ತೆ 23ನೇ ತಾರೀಕು ಜಗದ್ಗುರು ಪಂಚಪೀಠಾಧೀಶ್ವರ ಅಡ್ಡಪಲ್ಲಕ್ಕಿಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತಕ್ಕಂಥ ವಿಷಯವನ್ನು ತಮ್ಮೆಲ್ಲರಿಗೆ ತಿಳಿಪಡಿಸುತ್ತಾ ಆದಷ್ಟು ಬೇಗನೆ ಈಗ ಯಾರು ಬರೆಸ್ಬೇಕಂತ ಇಚ್ಛೆ ಇರೋರು ಎಲ್ಲರೂ ಹೋಮ ಪೂಜೆಯನ್ನು ಬರೆಸಿ, ಯಾರ್ಯಾರು ಹೋಮಕ್ಕೆ ಕೂಡಬೇಕು ಅಂತಕ್ಕಂಥ ವಿಚಾರ ಇರೋದು ಎಲ್ಲವನ್ನು ಬೇಗವನ್ನು ಬರೆಸಿದ್ರೆ ಹೋಮಕ್ಕೆ ಒಂದು ಸಪ್ರೇಟ್ ಆಗಿರ್ತಕ್ಕಂಥ ಪತ್ರಿಕೆಯನ್ನು ಮಾಡುವಂಥವ್ರು ಆಗ್ತಾ ಇದ್ರು. ಯಾಕೆಂತಂದರೆ